ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಸ್ತೇಯ. ನಮ್ಮ ಕರ್ಮದ ಪರಿಧಿಗೆ ಬಾರದ ವಸ್ತು ನಮಗೆ ಬೇಡ ಎನ್ನುವ ಭಾವ. ಯಾವುದು ನಮ್ಮ ಕರ್ಮದ ಫಲವೋ ಅದು ಮಾತ್ರ ನಮಗಿರಲಿ, ಯಾವುದು ಅದಲ್ಲವೋ ಅದು ನಮ್ಮಿಂದ ದೂರ ಇರಲಿ ಎನ್ನುವ ಒಂದು ಭಾವ ಮತ್ತು ತದನುಗುಣವಾದ ಕೃತಿ ಅಸ್ತೇಯ. ಈ ಗುಣವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ತಾಯಿ ತಂದೆಯರು ಹಿರಿಯರು ಚಿಕ್ಕ ವಯಸ್ಸಿನಿಂದಲೇ ಇದರ ಬಗ್ಗೆ ಜಾಗೃತಿ ಮಾಡಬೇಕು. ಮಕ್ಕಳಲ್ಲಿ ಅಸ್ತೇಜ ಬರಬೇಕು, ಸ್ಥೇಜ ಬರಬಾರದು ಮಕ್ಕಳಲ್ಲಿ. ಅಂದರೆ ಚೌರ್ಯದ ಬುದ್ಧಿ ಮಕ್ಕಳಲ್ಲಿ ಬರಬಾರ್ದು. ಏಕೆಂದರೆ ಮಕ್ಕಳಲ್ಲಿಯೇ ಬಂದರೆ ಅದು ಆಮೇಲೆ ಸ್ವಭಾವವಾಗಿ ಹೋಗ್ತದೆ ಅಂತ, ಅದೇ ಒಂದು ರೋಗದ ಹಾಗೆ ಪರಿಣಮಿಸ್ತದೆ ಅಂತ ಕ್ರಮೇಣವಾಗಿ. ಅವ್ರಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಪಾಲಕರ ಮೇಲೆ ತುಂಬ ಜವಾಬ್ದಾರಿ ಇದೆ. ಈ ಅಸ್ತೇಯ ಎಂಬ ಗುಣವನ್ನು ಚಿಕ್ಕ ಮಕ್ಕಳಲ್ಲೇ ಅವರು ರೂಢಿಸುವಂತೆ ಮಾಡಬೇಕು. ಅದಕ್ಕೆ ಒಂದೆರಡು ಅಂಥ ಉದಾಹರಣೆಗಳು ನೆನಪಾಗ್ತವೆ ನಮಗೆ. ಒಂದು ಊರಲ್ಲಿ ಒಬ್ಬ ಕಳ್ಳ ನಿತ್ಯವೂ ಕಳ್ಳತನದಿಂದಲೇ ಬದುಕು, ಆದರೆ ಸಿಕ್ಕಿಬಿಡೋದಿಲ್ಲ. ಅವನು ಬಹಳ ಜಾಣ ಕಳ್ಳ. ಎಷ್ಟೋ ಕಳ್ಳತನಗಳನ್ನು ಮಾಡ್ತಾನೆ. ಮತ್ತು ಕಳ್ಳತನಗಳ ಪ್ರಾರಂಭ ಆದಮೇಲೆ ಬೇರೆ ಅಪರಾಧಗಳು ಪ್ರಾರಂಭ ಆಗ್ತವೆ. ಈಗ ಯಾರೋ ಅಡ್ಡ ಬಂದರೆ ಇವನು ಶಸ್ತ್ರ ಎತ್ತಬೇಕಾಗ್ತದೆ, ಸಾವುಗಳು ಸಂಭವಿಸ್ಬೋದು. ಆದರೆ ಅವನ ಹಿಂದೆ ಮುಂದೆ ಇದೆ ನೋಡಿ, ಕಳ್ಳತನದ ಹಿಂದೆ ಇದೆ ಉಳಿದ ಪಾಪಗಳು ಕೂಡ. ಹಾಗಾಗಿ ಅವನ ಕೈಯಿಂದ ಎಷ್ಟೋ ಅಂಥ ತಪ್ಪುಗಳು ಘಟಿಸಿ ಹೋಗಿದ್ವು. ಕದ್ದಿದ್ದ, ಕೊಂದಿದ್ದ, ಆದರೆ ಸಿಕ್ಕಿ ಬಿದ್ದಿರಲಿಲ್ಲ. ಬರ್ತಾ ಬರ್ತಾ ವ್ಯಾಪ್ತಿ ದೊಡ್ಡದಾಯಿತು. ಊರಿಂದ ತಾಲೂಕು, ತಾಲೂಕಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ರಾಷ್ಟ್ರ ಅನ್ನೋ ಹಾಗೆ ಬರ್ತಾ ದೇಶವ್ಯಾಪಿ ಕಳ್ಳನಾಗಿ, ದೇಶ ವಿದೇಶವ್ಯಾಪಿ ಕಳ್ಳನಾಗಿ ಅವನು ಬೆಳೆದ. ಆದರೆ ಎಷ್ಟು ಜಾಣನಾದರೂ ಒಂದು ಜನ ಸಿಕ್ಕಿ ಬಿಡಲೇಬೇಕಂತೆ. ಸಿಕ್ಕಿ ಬಿಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮಗಿಂತ ಪ್ರಕೃತಿ ಮುಂದಿರ್ತದೆ ಯಾವಾಗಲೂ ಅಂತ. ಅದೇ ಬಹಳ ಜನರನ್ನು ಸ್ವಲ್ಪ ಕಾಲ ಮೋಸ ಮಾಡ್ಬೋದು, ಸ್ವಲ್ಪ ಜನರನ್ನು ಬಹಳ ಕಾಲ ಮೋಸ ಮಾಡ್ಬೋದು, ಬಹಳ ಜನರನ್ನು ಬಹಳ ಕಾಲ ಮೋಸ ಮಾಡೋಕ್ಕಾಗೋದಿಲ್ಲ. ಅವನು ಮಾಡ್ತಾ ಹೋದಾಗೆ ಅದು ಇನ್ನೂ ಆಗ್ತಾನೆ ಹೋಗ್ತದಲ್ವ. ಒಂದಲ್ಲ ಒಂದು ದಿನ ಎಲ್ಲೋ ಒಂದು ಕಡೆಗೆ ಅವನು ಬುದ್ಧಿಮಂಕ ಆದಾಗ, ಎಲ್ಲೋ ಒಂದು ಕಡೆಗೆ ಅವನು ಬುದ್ಧಿಗೆ ಮೀರಿದ ಘಟನೆ ಘಟಿಸಿದಾಗ ಸಿಕ್ಕಿ ಬಿದ್ದೇ ಬಿಡ್ತಾನೆ. ಹಾಗೆ ಸಿಕ್ಕಿ ಬಿದ್ದಾಗ ಜಾತಕ ಎಲ್ಲ ಹೊರಗೆ ಬಂತು. ಕಳ್ಳತನಗಳ ಪಟ್ಟಿ ನೋಡಿದರೆ ತಲೆ ಬಿಸಿ ಆಗೋಷ್ಟಿದೆ ಅಂತ. ಅಷ್ಟೆಲ್ಲ ಕಳ್ಳತನಗಳು ಆಗಿ ಹೋಗಿದೆ. ಮೋಸ್ಟ್ ವಾಂಟೆಡ್ ಆಗಿ ಹೋಗಿದ್ದಾನೆ ಅಂತ. ಈಗ ನೋಡಿ ಅವರಿಗೆಲ್ಲ ಆ ಶಬ್ದ ಬಂದ್ಬಿಡ್ತದೆ, ವಾಂಟೆಡ್ ಅಂತ. ಅದು ವಾಂಟೆಡ್ ಅಂದರೆ ಆ ಶಬ್ದಕ್ಕೆ ಅರ್ಥ ಅಂದರೆ ಅಲ್ವೇ ಇಲ್ಲ, ಆದರೆ ಬಳಸೋದು ಮಾತ್ರ ಆ ಶಬ್ದವನ್ನು ವಾಂಟೆಡ್ ಅಂತ. ಮೋಸ್ಟ್ ಅನ್ವಾಂಟೆಡ್ ಅವ್ರು ಹೋಗಿ ಮೋಸ್ಟ್ ವಾಂಟೆಡ್ ಆಗಿಬಿಡ್ತಾರೆ. ಕಾಲದ ಗತಿ ಹೇಗಿದೆ ಮತ್ತು ಭಾಷೆಯನ್ನು ಹೇಗೆ ದುರುಪಯೋಗ ಮಾಡಲಾಗ್ತಾ ಇದೆ ಅಂತ ನೋಡಿದಾಗ ಭಾಳಷ್ಟು ಕಳ್ಳತನಗಳಾಗ್ಬಿಟ್ಟಿದೆ ಅವನ ಕಡೆಯಿಂದ. ಅವಕ್ಕೆಲ್ಲ ಆಧಾರಗಳು ಸಿಕ್ಕವು, ವಿಚಾರಣೆ ಆಯಿತು. ಕೊನೆಗೆ ಅವನಿಗೊಂದು 100 ಗಲ್ಲು ಶಿಕ್ಷೆ ಕೊಡಬೇಕಾಗಿತ್ತು ಅವನು ಮಾಡಿದ್ದಕ್ಕೆ. ಏನು ಮಾಡೋದು, ಕುತ್ತಿಗೆ ಇರೋದು ಒಂದೇ ಆಗಿದ್ದರಿಂದ ಒಂದೇ ಸತಿ ನೇಣಾಗೋಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ನೇಣಾಗೋಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರ ಅಪರಾಧಗಳು ಹೇಗಿರ್ತವೆ ಅಂದರೆ ಅದು ಇರೋ ಕಾನೂನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಅಂತ. ಹಾಗೆ ಅವನಿಗೆ ಮೃತ್ಯುದಂಡವನ್ನು ವಿಧಿಸಲಾಯಿತು. ಆಮೇಲೆ ಮೃತ್ಯುದಂಡ ವಿಧಿಸಿದ ಮೇಲೆ ಆಗ ಅದು ಕೊನೆ ಆಸೆ ಕೇಳೋ ಕಾರ್ಯಕ್ರಮ ಇರ್ತದಲ್ಲ, ಅದು ಕೇಳಿದ್ರಂತೆ. ಕೊನೆ ಆಸೆ ಏನು ನಿಂದು ಅಂತ ಕೇಳಿದಾಗ ತಾಯಿ ನೋಡಬೇಕು ಅನ್ಸತ್ತೆ ಅಂತ ಅವನು ಹೇಳ್ತಾನೆ. ಬಹಳ ಸಹಜ ಅಂತ ಅನ್ನಿಸ್ತದೆ ಎಲ್ಲರಿಗೂ. ತಾಯಿ ನೋಡೋದಂದರೆ ತುಂಬ ಸಹಜ ಅಲ್ವಾ. ಸಾಯ್ಬೇಕಾದ್ರೆ ಒಂದು ಸತಿ ತಾಯಿ ನೋಡ್ತಾನೆ. ತಾಯಿಯನ್ನು ಕರೆಸ್ತಾರೆ. ತಾಯಿ ಹತ್ತಿರ ಬರ್ತಿದ್ದಾಗೇನು ಕೆನ್ನೆ ಹೊಡೆದ್ಬಿಡ್ತಾನೆ ಜೋರಾಗಿ. ತಾಯಿ ಎಲ್ಲರಿಗೂ ಗಾಬರಿ ಆಯಿತು, ಏನು ಮಾಡ್ತಾ ಇದ್ದಾನೆ ಅವನು ಅಂತ. ಆಮೇಲೆ ಅವನು ಆಕ್ರೋಶ ಅಂದರೆ ಆಕ್ರಂದಿಸ್ತಾನೆ ತಾನ್ಬೋದು ಅಂತಂದು ಕೂಗಾಡ್ತಾನೆ. ಏನು ಅಂದರೆ
ನೀನು ಆ ಮೊದಲನೇ ದಿನ ನನ್ನನ್ನು ಶಿಕ್ಷೆ ಕೊಟ್ಟಿದ್ರೆ, ನನಗೆ ದಂಡನೆ ಮಾಡಿದರೆ ನಾನು ಹೀಗೆಲ್ಲ ಆಗ್ತಾನೇ ಇರಲಿಲ್ಲ ಅಂತ. ಅದೇನು ಅಂದರೆ, ಇವನು ಮೊದಲನೇ ಕಳ್ತನ ಒಂದು ಬಾಳೆಹಣ್ಣು ಕಳ್ತನ ಮಾಡಿದ್ದಂತೆ. ಅದು ಪಕ್ಕದ ಮನೆಯಿಂದ ಬಾಳೆಹಣ್ಣು ಕತ್ಕೊಂಡು ಬಂದಿದ್ದು ಅಂತ. ತಾಯಿ ಅವನಿಗೆ ಏನೂ ಹೇಳಲಿಲ್ಲ, ನೀನು ಯಾಕೆ ಕದ್ದೆ, ಕದಿಬಾರ್ದು ಏನೂ ಹೇಳಲಿಲ್ಲ, ದಂಡನೆಯೂ ಕೊಡಲಿಲ್ಲ. ಅವಳು ಅರ್ಧ ತಿಂದ್ಬಿಟ್ಲು ಇವನ ಜೊತೆಗೆ. ಅವನು ಮರದಿಂದ ಬಾಳೆ ಕೊನೆ ಕತ್ಕೊಂಬಂತ ಅಂದ. ಹಾಗೆ ಆಗುತ್ತಾನೆ ಇದು ಒಂದು ಇದಕ್ಕೆ ಅಂದರೆ ಅನುಮತಿ ಸಿಕ್ತು ಅಂತಾದ್ಮೇಲೆ ಆಗ ಎಷ್ಟು ಈಗ ಸಣ್ಣ ಕಳ್ತನ ಸರಿ, ದೊಡ್ಡ ಕಳ್ತನ ತಪ್ಪು ಅಂತ ಇರ್ತದೆ ಎಲ್ಲಾದರೂ? ಇಲ್ಲ ತಾನೆ. ತಪ್ಪು ಅಂದರೆ ತಪ್ಪಪ್ಪ. ಬಾಳೆಹಣ್ಣು ಕದ್ರೂ ತಪ್ಪು, ಕೊಹಿನೂರು ವಜ್ರ ಕದ್ರೂ ತಪ್ಪು ಅಂತ. ನೀವು ಆ ಸಣ್ಣದಿದ್ದಾಗ ಅದನ್ನು ಕತ್ತರಿಸದೇ ಇದ್ದರೆ ಅದು ನಿಮ್ಮ ಕೈ ಸಿಗೋದಿಲ್ಲ. ಆಮೇಲೆ ದೊಡ್ಡದಾದ್ಮೇಲೆ ನಿಮ್ಮ ಕೈ ಸಿಗೋದಿಲ್ಲ ಅದಂತ. ಯಾವುದೇ ಕೆಡಕು ಹಾಗೆ. ಈಗ ಕಿಡಿಯಾಗಿದ್ದಾಗ ನಾವು ಆರಿಸ್ತಾ ಇದ್ದರೆ ಬೆಂಕಿಯನ್ನು, ಅದು ಇಡೀ ಆದಮೇಲೆ ಅದು ಇಡೀ ಮನೆಗೆ ಹೊತ್ತಿಕೊಂಡ ಮೇಲೆ ಆರಿಸ್ಲಿಕ್ಕಾಗ್ತದೆ ನಮ್ಗೆ. ಅದನ್ನು ಆರಿಸ್ಬೇಕಾದ್ರೆ ಅಷ್ಟು ಕಷ್ಟ ಒಂದ್ವೇಳೆ ಸಾಧ್ಯ ಆದರೂ ಕೂಡ ಅಷ್ಟೊತ್ತಿಗೆ ಏನೆಲ್ಲ ಆಗೋಗಿರ್ತದೆ ಅಂತ. ಒಂದು ರೋಗವಾದರೂ ಕೂಡ ಹಾಗೆ ಅಂತ. ಅದು ಆರಂಭಾವಸ್ಥೆಯಲ್ಲಿದ್ದಾಗ ಅದು ಗುಣ ಮಾಡಲಿಕ್ಕೆ ತುಂಬ ಸುಲಭ ಅಂತ. ಅದಕ್ಕೆ ಹೇಳಿದ್ದು ಮಕ್ಕಳ ಬಗ್ಗೆ ಹೆತ್ತವರು ಜಾಗ್ರತೆ ಮಾಡಬೇಕು ಅಂತ. ಈಗ ಯಾವುದೇ ರೋಗದ ಆರಂಭಾವಸ್ಥೆ ಚಿಕಿತ್ಸೆಗೆ ತುಂಬ ಸುಲಭ. ಅದು ಬೆಳೆದರೆ, ರೋಗ ಬೆಳೆದರೆ ಆಮೇಲೆ ಚಿಕಿತ್ಸೆ ಇಲ್ಲ ಅಂತ ಆಗ್ತದೆ ಅಂತ ಒಂದು ಹಂತದಲ್ಲಿ. ಒಂದು ವೇಳೆ ಮಾಡಿದರೂ ಕೂಡ ಸುಮಾರು ನಷ್ಟಗಳಾಗಿಬಿಡ್ತವೆ ಅಂತ. ಅದಕ್ಕಿಂತ ಮುಂಚೆ ಪಟ್ಟ ಪಾಡು ಅಥವಾ ಆಗ ಯಾವುದೋ ಒಂದು ಅಂಗ ತೆಗಿಬೇಕು ಅಂತಲ್ಲ, ಮತ್ತೊಂದು ಒಂದು ಆಪರೇಷನ್ ಅಂತಲ್ಲ, ಏನೋ ಒಂದು ಆಗ್ತದಲ್ಲ, ಆಗ ಅದು ನಷ್ಟ ಮಾಡದೆ ಹೋಗೋದೇ ಇಲ್ಲ ಅಂತ. ಹಾಗೆ ಶತ್ರು ಅವನು ಅಂದರೆ ಚಿಕ್ಕದಿದ್ದಾಗಲೇ ಅವನು ನಿಗ್ರಹ ಮಾಡಬೇಕಾದ್ರೆ ಅಂತ ರಾಜನೀತಿ ಹೇಳ್ತದೆ ಅಂತ. ಅದು ಬೆಳೆದ ಮೇಲೆ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮನ್ನೇ ನುಂಗಿ ಬಿಡ್ತದೆ. ಹಾಗಾಗಿ ಒಂದು ಶತ್ರು ತುಂಬ ಚಿಕ್ಕವನಿದ್ದಾಗಲೇ ನಿಗ್ರಹ ಮಾಡಬೇಕು ಅಂತಂದರೆ, ಸಣ್ಣದಾಗಿದ್ದಾಗಲೇ ನಿಗ್ರಹ ಮಾಡಬೇಕು ಅಂತ. ಇನ್ನೊಂದು, ಮಾಡುವಾಗ ನಿಶೇಷವಾಗಿ ಮಾಡಬೇಕು ಅಂತ. ಶತ್ರು ಶೇಷವನ್ನು ಉಳಿಸ್ಬಾರ್ದು ಅಂತ ರಾಜನೀತಿ. ಒಂದು ಪಿಳ್ಳೆ ಹೋಗಲಿ ಬಿಡಲಿ ಅಂತಂದರೆ ಅದೇ ಬೆಳೆದು ನಾಳೆ ಬಂದು ಮುಳುವಾಗ್ತದೆ, ಮೃತ್ಯುವಾಗ್ತದೆ ಅಂತ. ಹಾಗಾಗಿ ಶತ್ರು ಶೇಷವನ್ನು ಕೂಡ ಉಳಿಸ್ಬಾರ್ದು ಅಂತ ಆ ಅರ್ಥ ಹೇಳುವಂಥದ್ದು ಅಂತ. ಅದು ಸ್ವಭಾವವಾಗಿ ಹೋಗ್ತದೆ. ಮಕ್ಕಳಾಗಿದ್ದಾಗ ಶುರುವಾದರೆ ಅದು ಸ್ವಭಾವವಾಗಿ ಕೊನೆಗದು ವಂಶ ಪರಂಪರೆ ಥರ ಆಗಿ ಹೋಗ್ತದೆ. ಕಳ್ಳತನ ಕೂಡ ಹಾಗೆ. ಇನ್ನೊಂದು ಇದೇ ಥರದ್ದೇ ಉದಾಹರಣೆ. ಅದೇ ನೀವು ಮೊದಲನೇ ನೀವು ಕೇಳಿರ್ತೀರಿ, ಎರಡನೇದು ನೀವು ಕೆಲವರು ಕೇಳದೇ ಇರ್ಬೋದು ಅದರಲ್ಲಿ ಅಂತ. ಅದು ಒಂದು ಊರಲ್ಲಿ ಒಬ್ಬ ಕಳ್ಳ ಅಲ್ಲ, ಸೊನೆಗಾರ ಅಂತ. ಒಂದು ಊರಿನಲ್ಲಿ ಸ್ವರ್ಣಕಾರ ಅಂತ ಒಳ್ಳೆ ಕೆಲಸಗಾರವನು. ಭಾಳಷ್ಟು ಜನ ಅವನನ್ನು ಆಶ್ರಯಿಸ್ತಾ ಇದ್ರು. ಅವರಿಗೆ ಏನಾದರೂ ಆಭರಣ ಬೇಕು ಅಂದರೆ ಅಲ್ಲೇ ಬಂದು ಮಾಡಿಸ್ತಾ ಇದ್ದಿತ್ತು ಅಂತ. ಹಾಗೆ ಭಾಳ ಜನಪ್ರಿಯವಾಗಿರ್ತಕ್ಕಂಥ ಸ್ವರ್ಣಕಾರ ಅವನು. ಅಂಗಡಿ ಕೂಡ ಭಾಳ ಜನಪ್ರಿಯವಾಗಿತ್ತದು. ಅವನಿಗೊಂದು ಮಗ, ಒಂದು ಮಗಳು ಇದ್ದರು ಆ ಸ್ವರ್ಣಕಾರನಿಗೆ. ಮಗಳು ದೊಡ್ಡವಳಾದ್ಲು. ಮಗಳು ಪ್ರಾಯ ಸಮರ್ಥ್ಯ ಆದಾಗ ಅವಳಿಗೊಂದು ಹುಡುಗನ ಹುಡುಕಿ ಮದುವೆ ಮಾಡಿದ. ಅವಳು ಹೋದ್ಲು, ಗಂಡನ ಮನೆಗೆ ಹೋದ್ಲು. ಅಷ್ಟೊತ್ತಿಗೆ ಅವನು ಕೂದಲಲ್ಲಿ ಬಿಳಿಯಾಗಿತ್ತು. ಇನ್ನೂ ಕೆಲವು ಸಮಯ ಕಳೆಯ ಹೊತ್ತಿಗೆ ಅವನಿಗೆ ರಿಟೈರ್ಮೆಂಟ್ ಬಂತು. ಮಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ. ಏನು ಹುಷಾರಿರ್ತಿರಲಿಲ್ಲ, ಹಾಸಿಗೆಯಲ್ಲೇ ಜಾಸ್ತಿ ಹೊತ್ತು ಅನ್ನೋದು ಸಂದರ್ಭ ಇತ್ತು. ಒಂದಿನ ಮಗಳು ಬರ್ತಾಳೆ ತವ್ರ ಮನೆಗೆ. ಮಗಳು ಬಂದಾಗ ಆ ಮಗಳು ಒಂದು ಹಳೆಯ ಆಭರಣ ತೊಗೊಂಬೋದಿಲ್ಲ ಬರಬೇಕಾದ್ರೆ ಅಣ್ಣನಿಗೆ ಕೊಡ್ತಾಳೆ. ಇದನ್ನು ತಗೊಂಡು ನೀನು ಹೊಸ ಆಭರಣ ಮಾಡಿಕೊಡು, ಇದರಲ್ಲಿ ಅದನ್ನು ಮಾಡ್ತಾರಲ್ಲ ಕರಗಿಸಿ, ಅದನ್ನು ಹೊಸ ಒಳ್ಳೆ ಆಭರಣ ಮಾಡಿಕೊಡು. ಆಯಿತು ಅಂತ ಅಣ್ಣ ತಗೊಂಡ ತಂಗಿ ಕೈಯಿಂದ ಅದನ್ನು ಮಾಡೋಕ್ಕೆ ಶುರು ಮಾಡಿದ. ಅಣ್ಣ ತಂಗಿ ಇಬ್ಬರು ಇದ್ದಾರಲ್ಲೇ. ಈಗ ಅಪ್ಪನಿಗೆ ಹಾಸಿಗೆಯಲ್ಲೇ ಏನೋ ಒಂಥರ ಕಷ್ಟ ಆಗ್ತಾ ಇದೆ ಅಂತ, ಏನು ಮಾಡ್ಬಿಡ್ತಾನೋ ಮಗ ಅಂತ ಅನ್ನೋದು ಕಾಡ್ತಾ ಇದೆ ಅವನಿಗೆ ಅಂತ. ಕೊನೆಗೆ ಏನೋ ಹೇಳಬೇಕು ಅಂತ ಅವನಿಗೆ, ಆದರೆ ಮಗಳಿದ್ದಾಗ ಹೇಳೋ ಹಾಗಿಲ್ಲ ಅದನ್ನು. ಅಲ್ಲಿ ಏನು ಮಾಡೋದು ಅವನು? ಕೊನೆಗೆ ಬೇರೆ ಥರದ ಭಾಷೆಯಲ್ಲಿ ಅದನ್ನು ಅಲ್ಲಿ ವ್ಯಕ್ತಪಡಿಸಿದ್ದು ಹೇಗೆ ಅಂದರೆ, ಹಾಸಿಗೆಯಲ್ಲೇ ಜೋರಾಗಿ ಉದ್ಗಾರ ತೆಗಿತಾನೆ, ರಾಮ ನಿನಗೆಲ್ಲರೂ ಒಂದೇ ಅಂತ, ನಿನ್ನದು ಸಮದೃಷ್ಟಿ ಅಂತ. ರಾಮದೇವರಿಗೆ ಅವ್ರು ಮಾತಾಡ್ತಿರೋದು, ಮನುಷ್ಯರಿಗೆ ಯಾರಿಗೂ ಅಲ್ಲ. ರಾಮ, ಹೇ ರಾಮ, ನೀನಂಥವನು ಅಂದರೆ ನಿನ್ನದು ಸಮದೃಷ್ಟಿ, ನೀ ಎಲ್ಲರಿಗೂ ಒಂದೇ ಇನ್ನು ಅಂತ. ಅಂದರೆ ಮಗನಿಗೆ ಹೇಳೋದವನು, ನಮ್ಮ ತಂಗಿ ಅಂತ ಬಿಟ್ಬಿಡ್ಬೇಡ, ಚಿನ್ನ ತೆಗಿಬೇಕು ನೀನು, ಅದು ಬಿಡಬಾರ್ದು ಅದನ್ನು ಅಂತ ಹೇಳೋದು. ರಾಮ ಎಲ್ಲರಿಗೂ ಸಮದೃಷ್ಟಿ ಅಂತ ಅದು ಯಾಕೆ ಅಂದರೆ ರಾಮನೂ ಅಲ್ಲ ಏನೂ ಅಲ್ಲ,
ಒಳ್ಳೆ ವಿಷಯ ಏನೂ ಇಲ್ಲ ಅದರಲ್ಲಿ. ಮಗನಿಗೆ ಮೆಸೇಜ್ ಕೊಡ್ತಿರೋದು ಅದು. ಅದೇನು ಹೇಳ್ತಾರಲ್ಲ, ಅಕ್ಕನ ಚಿನ್ನ ಆದರೂ ಅಕ್ಕಿ ಕಾಳಿನಷ್ಟಾದ್ರೂ ತೆಗಿಬೇಕಂತೆ. ಇಲ್ಲಿ ಸಮಾಧಾನ ಆಗೋದಿಲ್ಲ ಅವನಿಗೆ. ಅಕ್ಕ ಸಾಲಿಗ ಅಂದರೆ ಹಾಗೆ, ಅಕ್ಕನ ಚಿನ್ನ ಆದರೂ ಅಕ್ಕಿ ಕಾಳಷ್ಟಾದರೂ ತೆಗಿಬೇಕು ಅಂತ. ಹಾಗೆ ಮಗ ಅವನ ಪಾಡಿಗೆ ಕೆಲಸ ಮಾಡ್ತಾ ಇದ್ದ, ಈ ಕಡೆ ತಲೆ ಕೊಡಲಿಲ್ಲ ಅವನು. ಇವನಿಗೆ ಉದ್ಗಾರ ಪದೇ ಪದೇ ಶುರುವಾಗ್ಬಿಡ್ತು. ಒಂದು ರಾಮ ಸಮದೃಷ್ಟಿ, ರಾಮ ಸಮದೃಷ್ಟಿ. ಅವನಿಗೂ ಸಾಕಾಯ್ತು ಮಗನಿಗೂ. ಕೊನೆಗೆ ಅವನು, ಅಪ್ಪ ಸುಮ್ಮನೆ ಮರುತ್ತೇ ಇಲ್ಲ ನೀನು ಅಂತ. ರಾವಣ ಸೀತೆಯನ್ನು ಕದ್ಕೊಂಡು ಹೋಗಿ ಯಾವುದೋ ಕಾಲ ಆಯ್ತು, ಯಾಕೆ ರಾವಣ ಬೆದರ್ತೀಯ ನೀನು ಅಂತ. ರಾವಣ ಸೀತೆಯನ್ನು ಕದ್ಕೊಂಡು ಹೋಗಿ ಯಾವುದೋ ಕಾಲ ಆಯಿತು, ಯಾಕೆ ಸುಮ್ಮನೆ ಒದರ್ತೀವಿ, ಸುಮ್ಮನೆ ಮಲಗು ಅಂತ. ಮಗನ ಮೆಸೇಜ್ ಏನು ಅಂದರೆ ಮಾಡೋ ಕೆಲಸ ಮಾಡಿ ಆಗಿದೆ ಅಂತ. ನೀ ಎಂತ ಹೇಳೋದು ಅಂತ, ನೀನು ಹಂಗೆ ಹೇಳ್ಬೇಕಂತ. ರಾವಣ ಸೀತೆ ಕದ್ಕೊಂಡು ಹೋಗಿದ್ದು ಅದು ರಾಮಾಯಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕದಿಯೋ ಕೆಲಸ ಕದ್ದಾಗಿದೆ ಅಂತ, ಮಾಡಿ ಆಗಿದೆ ಅಂತ. ನೀ ಮತ್ತೆ ಹೇಳಿದ್ರೆ ಅವಳಿಗೆ ಡೌಟ್ ಬರ್ತದೆ ಇನ್ನು ಅಂತ ಮಗ ಹೇಳೋದು ಅಂತ. ಅದು ನೆಕ್ಸ್ಟ್ ಮಾಡಲಾಗಿದ್ರಿಂದ ಹಾಗಾಗಿ ಈ ಅಪ್ಪನಿಗೆ ಅನುಮಾನ, ಆದರೆ ಮಗ ಇನ್ನೂ ಅದಕ್ಕಿಂತ ಮುಂದಿದ್ದಾನೆ ಅಂತ. ಅದು ಅವ್ರಿಗೆ ಸಾಧ್ಯವಂತೆ. ಕಣ್ಣೆದರಲ್ಲೇ ಚಿನ್ನವನ್ನು ಅಗ್ಗಿಷ್ಟಕ್ಕೆಯಲ್ಲಿ ಹಾಕಿ ಆ ಬಂಗಾರದಲ್ಲಿ ಸ್ವಲ್ಪ ಅಂಶ ಅಲ್ಲೇ ಉಳಿಯೋ ಹಾಗೆ ಮಾಡಿಕೊಂಡು, ಆಮೇಲೆ ತೇಮಾನ ಅಂತೇಳಿ ಅದಿಷ್ಟು ಹೋಯ್ತು ಅಷ್ಟು ಹೋಯ್ತು ಅಂತೇಳಿ ಅವರು ಕೂಲಿಗಿಂತ ಮುಖ್ಯವಾಗಿದೆ ಏನಂದರೆ ತೇಮಾನ ಇಷ್ಟು ಅಂತ. 10 ಗ್ರಾಮಿಗೆ 2 ಗ್ರಾಮ 3 ಗ್ರಾಮ ಇಂಥದ್ದು ಒಂದು, ಅದಕ್ಕೆಲ್ಲ ಬೇರೆ ಬೇರೆ ತರಹ. ಅದು ಹಳೆ ಚಿನ್ನ ಕೊಟ್ಟಾಗ ಅದರಲ್ಲಿ ಬೆಸಗೆ ಸೇರಿದೆ ಅಂತ ಅನ್ನೋದು, ಅದರಲ್ಲಿ ಕೊಳೆ ಕೊಡುತ್ತಿದೆ ಅಂತ ಅನ್ನೋದು, ಇನ್ನು ಏನೋ ಒಂದು ಹೇಳಿ ಅಂತೂ ಇಂತೂ ಒಂದು ತೇಮಾನಕ್ಕೆ ಒಂದು ಸ್ವಲ್ಪ ಹೋಗಲೇಬೇಕು ಅಂತ. ಇದು ಯಾಕೆ ಹೇಳ್ತಂದರೆ, ಇದು ಬರ್ತಾ 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 ಏನು ಅಂದರೆ ಇದು ಸ್ವಭಾವದಲ್ಲಿ ಸೇರಿ ಹೋಗ್ತದೆ, ಬರ್ತಾ ಬರ್ತಾ ವೃತ್ತಿ ಧರ್ಮ ಆಗಿ ಹೋಗ್ತದೆ ಅದು ಅಂತ. ಜೀವನದ ಅದೊಂದು ಅನ್ಯಾಯ, ಅದೊಂದು ಮೋಸ ಅದು. ಆದರೆ ಎಲ್ಲಿವರೆಗೆ ಅಂದರೆ ಸ್ವಂತ ಮಗಳಾದರೂ ಸ್ವಂತ ತಂಗಿಯಾದರೂ ಅಕ್ಕನಾದರೂ ಅದು ಮಾಡೋದೆ ಅಂತ. ಈಗ ಅದರಿಂದ ಅವ್ನ ಜೀವನ ಆಗ್ತದ? ಇಲ್ಲ. ಅಣ್ಣ ತಂಗಿ ಪ್ರೀತಿಗಿಂತ ದೊಡ್ಡದಾದ್ದು. ಈಗ ಒಂದು ವೇಳೆ ತಂಗಿಗೆ ಏನಾದ್ರು ತೊಂದರೆ ಅಣ್ಣ ಸಹಾಯ ಮಾಡ್ಬೋದು, ಆದರೆ ಊಟಕ್ಕೆ ಇಲ್ಲ ಅಂತಂದರೆ ಪ್ರೀತಿ ಇಲ್ಲ ಅಂತಲ್ಲ, ಇದು ಮಾಡಲೇಬೇಕು ಅಂತ. ಯಾವುದು ಚಿನ್ನ ಕುದಿಯೋದು ಅಂತ, ಅದು ಮಾಡಲೇಬೇಕು ಅಂತ, ಮಾಡದಿರೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೈ ಕೂತು ಹೋಗಿದೆ ಅಂತ, ಮನಸ್ಸಿಗೆ ಅಭ್ಯಾಸ ಆಗೋಗಿದೆ ಅಂತ. ಅದಿಲ್ಲದೆ ಹೊಟ್ಟೆಗೆ ಅನ್ನ ಸೇರೋದಿಲ್ಲ ಅಂತ. ಒಂದು ವೇಳೆ ಅವನ ಚಿನ್ನ ಕದಿದಿದ್ದರೆ ಪಾಪ ಪ್ರಜ್ಞೆ ಕಾಡಿ ಅವನಿಗೆ ಊಟ ಸೇರಿದೆ, ನಿದ್ದೆ ಬರದೆ ಎಲ್ಲ ಆಗಲಿಕ್ಕಿದೆ ಅಂತ. ಹೀಗೆ ಆಗಲಿಕ್ಕೆ ಬಿಡಬಾರ್ದು ನಾವಿದನ್ನು ಅಂತ. ನಮ್ಮ ಒಳಗೆ ನಮ್ಮ ರಸರಕ್ತ ಮಾಂಸದಲ್ಲಿ ಸೇರಿ ಹೋಗಬಾರ್ದು ಕಳ್ಳತನ ತನ್ನದು ಅಂತ. ಅದಕ್ಕೆ ತುಂಬ ಆರಂಭದಲ್ಲಿ ಅದನ್ನು ಕತ್ತರಿಸ್ಬೇಕು, ಅದನ್ನು ನಿಗ್ರಹ ಮಾಡಬೇಕು, ಅದನ್ನು ತುಂಬ ಆರಂಭದಲ್ಲೇ ಅಂತ. ಹಾಗೆ ಈಗ ಅದೆಲ್ಲ ಹಳೆ ಕಾಲದ ಕಥೆ ಆಯಿತು. ಈಗಿನ ಕಾಲದಲ್ಲಿ ತುಂಬ ಇಂಥದ್ದು ಕೇಳ್ತೇವೆ. ಏನು ಮುಖ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಮನುಷ್ಯರೇ ಸಣ್ಣ ಸಣ್ಣ ಕಳ್ಳತನ ಮಾಡಿ ಸಿಕ್ಕೊಂಡ್ಬಿಡೋದು ಅಂಥದ್ದೆಲ್ಲ ನಡೀತಾ ಇರ್ತದೆ ನೋಡಿ. ಇತ್ತೀಚೆಗೆ ಒಂದು ಜನಪ್ರತಿನಿಧಿ ನಮ್ಮ ಇಲ್ಲೇ ಬೆಂಗಳೂರಲ್ಲೇ ನಮ್ಮ ಹತ್ರ ಇದೆ. ಅದು ಕದ್ದಿದ್ದೇನು ಅಂದರೆ ಬಟ್ಟೆ ಅಂಗಡಿಗೆ ಹೋಗಿ ಒಂದು 5 ಬಟ್ಟೆ ಕದ್ದಿದ್ದು ಅಂತ. ದೊಡ್ಡ ಜನಪ್ರತಿನಿಧಿ. ಆ ವ್ಯಕ್ತಿ ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು. ಅವಳು 5 ಬಟ್ಟೆ ಯಾಕೆ ಕದಿಬೇಕಪ್ಪ ಅಂತ, 4-5 ಬಟ್ಟೆ ಯಾಕಪ್ಪ ಕದಿಬೇಕು ಅಂತ. ಅಂಥದ್ದೇನಿದೆ ಅಂದರೆ ಸಮಾಧಾನ ಆಗೋದಿಲ್ಲ ಕದಿದಿದ್ರೆ ಅಂತ. ಅದೆಷ್ಟೇ ವಿಷಯ, ಅದು ಕದಿಲೇಬೇಕು ಅಂತ, ಇಲ್ದಿರೋ ಬಟ್ಟೆ ತುಂಬೋದಿಲ್ಲ ಅಂತ. ಹಾಗಾಗಿ ಕದಿಯೋದು ಅನಿವಾರ್ಯ ಅಂತ. ಇಂಥದ್ದು ಅನೇಕ ಅಂತ. ನಮ್ಮ ಕೆಲವು ಸತಿ ಸಿನಿಮಾ ನಟಿಯರು ವಿದೇಶಕ್ಕೆ ಹೋಗೋದು, ಅಲ್ಲಿ ಯಾವ್ದಾದ್ರು ಇದಕ್ಕೆ ಮಾಲಿಗೋ ಸ್ಟೋರಿಗೋ ಹೋಗಿ ಅಲ್ಲಿ ಅದೇ ಪೆದ್ದರ ಹಾಗೆ ಅಲ್ಲಿ CC ಕ್ಯಾಮ್ರಾ ಇದೆ ಅಂತ ನೆನಪಿಲ್ಲದೆ ಏನಾದ್ರು ಚಿಲಕ್ಕೆ ಹಾಕ್ಕೊಂಡು ಬಂದು ಸಿಕ್ಕು ಬಿದ್ದು, ಇಂಥದ್ರಲ್ಲಿ ಎಷ್ಟು ನಡೀತಾ ಇರ್ತದೆ ಅಂತ. ಅನೇಕರು ಮಾಡ್ತಾರೆ ಇದನ್ನ ಅಂತ. ಮಠದಲ್ಲೂ ಕೂಡ ಅಂಥದ್ದು ಅನೇಕ ನಾವು ಗಮನಿಸಿದ್ದೇವೆ ಅಂತ. ಮಠದ ವಾತಾವರಣದಲ್ಲಿ ಕೂಡ ಗಮನಿಸಿದ್ದೇವೆ. ನಮ್ಮ ಕಾಲದಲ್ಲ, ಹಿಂದಿನ ಕಾಲದ ಕತೆ. ತೀರ್ಥಹಳ್ಳಿ ಮಠದಲ್ಲಿ ಅಂಥದ್ದೊಂದಿತ್ತು ಅಂತ. ಹೆಸರು ಬೇಡ ಯಾರು ಅಂತ. ಅದು ಮಠದಲ್ಲಿ ಸಣ್ಣ ಸಣ್ಣ ಕಳೆದೋಗೋದು ಏನಂದರೆ ಕಿಟಕಿ ಬಾಗಿಲು ಇಟ್ಟಿದ್ದು, ಏನು ತೆಂಗಿನಕಾಯಿ ಇಂಥದ್ದೆಲ್ಲ. ಆಮೇಲೆ ನೋಡಿದರೆ ಹತ್ತಿರದಲ್ಲಿರೋ ದೊಡ್ಡ ಮನುಷ್ಯ ಅದನ್ನು ಕಾಯಮ್ಮ ಮಾಡ್ತಾ ಇದ್ದ. ಅವನಿಗೆ ಅದೆಲ್ಲ ಅಗತ್ಯವೇ ಇಲ್ಲ ಅಂತ, ಖಂಡಿತ ಅಗತ್ಯ ಇಲ್ಲ. ಅದು ಚಾಳಿ. ಅವನಿಗದು ಒಂದು ಬಕೆಟಲ್ಲಿ ಒಂದು ಬಿಂದು ಇದ್ದಾಗೆ ಅಂತ. ಒಂದು ಕಿಟಿಕಿ ಬಾಗಿಲು ಕತ್ಕೊಂಡು ಹೋದ್ರೆ ಇನ್ನು ತೆಂಗಿನಕಾಯಿ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ಅಂತ ಅದನ್ನು ಮಾಡ್ತಾ ಇದ್ದ ಅಂತ. ಕೊನೆಗೆ ಅದು ಹೊರಗೆ ಬಂತು ಒಂದಿನ. ಕೊನೆಗೆ ಅದು ಮಠದ್ದು ಹೊರಗೆ ಬಂತು, ಬೇರೆಯವ್ರದ್ದು ಹೊರಗೆ ಬಂತು ಅಂತ. ಹಾಗಾಗಿ ಹೋಯ್ತು ಅಂತ. ಹಾಗೆ ಇನ್ನೂ ಅನೇಕರನ್ನು ಗಮನಿಸಿದ್ದೇವೆ ನಾವು ಅದನ್ನು. ಅವ್ರು ಎಲ್ಲ ಅನುಕೂಲಗಳಿದ್ರು, ಅವ್ರೊಂದು ಕಾರ್ಯಕ್ರಮಕ್ಕೆ ಹೋದರೆ ಏನಾದ್ರು ಒಂದು ಸ್ವಲ್ಪ ಕದ್ಕೊಂಡು ಬರಲೇಬೇಕಾಗ್ತದೆ.
ಚಿಕ್ಕ ಚಿಕ್ಕ ವಸ್ತುಗಳನ್ನ ಎಷ್ಟೋ ಸರ್ತಿ ಚಿಕ್ಕ ಚಿಕ್ಕ ವಸ್ತುಗಳು ಅಂದರೆ ಬಟ್ಟೆ, ಚಪ್ಪಲಿ, ಇದು ಕನ್ನಡಕ, ಇಂಥದ್ದನ್ನೆಲ್ಲ ಕಸ್ಕೊಂಬರೋದು ಅಂತ ಹೋಗಿ. ಅದಕ್ಕೆಂತ ಒಂದು ಹೆಸರು ಉಂಟಂತೆ, ಕ್ಲೆಪ್ಟೋಮಾನಿಯಾ ಅಂತ ಒಂದು ಹೆಸರು ಇದೆ ಅದಕ್ಕಿಂತ. ಅದೊಂದು ಕಾಯಿಲೆ ಅದಂತೆ, ಸೈಕಲಾಜಿಕಲ್ ಡಿಸಾರ್ಡರ್. ಅದು ಸ್ವಲ್ಪ ಡಿಸಾರ್ಡರ್ ಇದು, ಅದರಲ್ಲೇನು ಸಂಶಯ ಏನೂ ಇಲ್ಲ. ಅಂದರೆ ಸರಿ ಇದ್ದರೆ ಅದು ಆರ್ಡ್ರಲ್ಲಿ ಇದ್ದರೆ ಮೈಂಡು ಅಥವಾ ಮನಸ್ಸು ಹೀಗೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಡಿಸಾರ್ಡರ್ ಇಲ್ಲ. ಆದರೆ ಡಿಸಾರ್ಡರ್ ಒಂದು ಡಿಸ್ಗೈಸ್ ಕೂಡ ಹೋದದು ಅಂತ. ಅಂದರೆ ಅದನ್ನ ಹೇಳ್ಕೊಂಡು ಏನು ಮಾಡೋದು, ನನ್ನ ಸರಿ ಇಲ್ಲ ಅಂತ ಕೊರಿಯೋದೆ ಅಂತ. ಹಾಗಾಗಿ ಇಷ್ಟು ವಿಷಯಗಳನ್ನ ಯಾಕೆ ನೆನಪು ಮಾಡಿಕೊಂಡು ನಾವು ಅಂತಂದರೆ, ನಾವು ಮಕ್ಕಳ ಮೇಲೆ ನಾವು ಅದೇ ಏನು ಈಗ ಮಕ್ಕಳು ಚಿಕ್ಕವರಾಗಿರ್ತಾರಲ್ವ, ದುರ್ಗುಣಗಳು ಚಿಕ್ಕವಾಗಿರ್ತವೆ ಅಂತ ಅವರಲ್ಲಿ. ಈ ಮಕ್ಕಳು ಮೈ ಹೇಗೆ ಬೇಕಾದ್ರೆ ಬೆಂಡಾಗತ್ತೆ, ಹಾಗೆ ದುರ್ಗುಣಗಳು ಕೂಡ ಮನಸ್ಸು ಕೂಡ ತಿದ್ದಕ್ಕೆ ಸಾಧ್ಯ, ಆವಾಗ ತಿದ್ದಕ್ಕೆ ಸುಲಭ ಅಂತ. ಆಮೇಲೆ ಅವನೇ ಮನಸ್ಸು ಮಾಡಿದ್ರು ಕೂಡ ಸಾಧ್ಯ ಇಲ್ಲ ಅಂತ. ಈ ಥರದ ವ್ಯಕ್ತಿಗಳು ತುಂಬ ಪಶ್ಚಾತ್ತಾಪ ಪಡ್ತಾರೆ. ಅನೇಕರು ತುಂಬ ಪಶ್ಚಾತ್ತಾಪ ಪಡ್ತಾರೆ. ಅವ್ರಿಗೆ ನೆಮ್ಮದಿ ಇರೋದಿಲ್ಲ, ನಿದ್ದೆ ಇರೋದಿಲ್ಲ, ಬಹಳ ಕಷ್ಟಪಡ್ತಾ ಇರ್ತಾರೆ ಅಂತ. ಆದರೆ ಅದು ರಾತ್ರಿ ಮಾತ್ರ ಹಂಗೆಲ್ಲ ಆಗೋದು ಅವರಿಗೆ. ಬೆಳಗ್ಗೆ ಆದ ತಕ್ಷಣ ಮತ್ತೆ ಶುರು ಮಾಡ್ತಾರೆ ಅಂತ. ಎಲ್ಲರೂ ಒಂದು ಶಾಪಿಗೆ ಹೋದರು, ಒಂದು ಕಾರ್ಯಕ್ರಮಕ್ಕೆ ಹೋದರು, ಒಂದು ಇನ್ನೊಬ್ರು ಮನೆಗೆ ಹೋದರು ಅಂದರೆ ಅನಿವಾರ್ಯ ಅದು. ಅವರು ಅದನ್ನು ಮಾಡಲೇಬೇಕು ಅಂತ ಸುತ್ತಮುತ್ತ ನೋಡ್ತಾ ಇರ್ತಾರೆ ಅಂತ. ಏನು ಸಿಗ್ತದೆ ಅಲ್ಲಿ, ಏನು ಸಿಗ್ತದೆ ತಂದುಬಿಡ್ತಾರೆ ಅದನ್ನು. ಇಡೋಕ್ಕೂ ವ್ಯವಸ್ಥೆ ಇರೋದಿಲ್ಲ ಎಷ್ಟೋ ಸರ್ತಿ. ತಂದರೆ ಕೆಲವು ಸರ್ತಿ ತಂದು ದಾನ ಮಾಡಬೇಕಾಗ್ತದೆ ಯಾರಿಗಾರು ಅದನ್ನು. ಆದರೆ ಕದಿಬೇಕು ಅಂತ. ರೂಢ ಮೂಲವಾಗಿ ಬೆಳೆದಾಗ ಇಂಥ ಪ್ರವೃತ್ತಿಗಳು ತುಂಬ ಉಪದ್ರವವನ್ನು ಉಂಟು ಮಾಡ್ತವೆ. ಅದಕ್ಕೆ ಪರಿಹಾರ ಏನಂದರೆ, ಮಕ್ಕಳಿಗೆ ನಾವು ಅದನ್ನು ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಮಕ್ಕಳಿಗೆ ಬೇರೂರು ಅಂತ ಮಾಡಬೇಕು. ಇನ್ನೊಂದು ಕಥೆಯನ್ನು ಯಾವಾಗಲೂ ಹೇಳ್ತಾ ಇದ್ವಲ್ಲ, ಒಬ್ಬ ಜ್ಯೋತಿಷಿ ಮಗ ಇದ್ದ. ಆ ಜ್ಯೋತಿಷಿ ಮಗನ ಜಾತಕ ನೋಡಿದಾಗ ಅವನಿಗೆ ಗೊತ್ತಾಯಿತು ಇವನು ಕಳ್ಳ ಆಗ್ತಾನೆ ಅಂತ. ಅಲ್ಲೇ ಲೆಕ್ಕಾಚಾರ ಹಾಕ್ತಾನೆ ಅವನು. ರವಿಚಂದ್ರ, ಗುರು, ಮಂಗಲ ಲೆಕ್ಕ ಹಾಕ್ತಾನೆ ಅವನು. ಅದು ಅವ್ರಿಗೆ ಪರಿಹಾರಗಳು ಗೊತ್ತಿರ್ತದಲ್ಲ ಎಂತೆಂತ. ಆದರೆ ಆ ಜಾತಕ ಹೇಗಿದೆ ಅಂದರೆ ಅವನು ಕದಿಯಲೇಬೇಕು. ಅವನು ಬೇರೆ ವಿದ್ಯೆ ಹತ್ತದಿಲ್ಲ, ಅಂದರೆ ಕಲಿತ್ರೆ ಹತ್ತದಿಲ್ಲ ಬೇರೆ ವಿದ್ಯೆ. ಇದು ಕಲಿತಿದ್ರೆ ಹೊತ್ತದೆ ತಾನಾಗಿ ಅಂತ. ಇದಕ್ಕೇನು ಮಾಡಿ, ಅವನಂದ್ರೆ ಮಾಡೇ ಮಾಡ್ತಾನೆ, ಮಾಡದೇ ಇರೋದಿಲ್ಲ. ಆ ಅಪ್ಪ ಬಹಳ ಶಕ್ತಿಶಾಲಿ ಅಪ್ಪನೇ ಅವನು. ಅವನು ಇರೋವರಿಗೆ ಮಾಡಕ್ಕೆ ಬಿಡೋದಿಲ್ಲ ಮಗನನ್ನು. ಆದರೆ ಅವನಿಗೆ ಗೊತ್ತು ಅವನು ಹೋದ್ಮೇಲೆ ಮದುವೆ ಮಾಡ್ತಾನೆ ಅಂತ, ಬೇರೆ ಏನೂ ಮಾಡೋದಿಲ್ಲ ಅಂತ. ಹಾಗಾಗಿ ಅವನ ಜೀವನ ಅವನು ತಾನು ಸಾಯೋವರೆಗೂ ಮಾಡಿದ ಒಂದೇ ಕೆಲಸ ಅಂತ, ಮಗನಿಗೆ ಪಾಠ ಅಂತ. ಪಾಠ ಬೇರೆ ಏನಿಲ್ಲ, ಇಂಥ ವಸ್ತುವನ್ನು ಕದ್ದರೆ ಅದಕ್ಕೆ ಇಂಥ ನರಕ ಇದೆ ಮುಂದೆ ಅಂತ, ಆ ನರಕದಲ್ಲಿ ಇಂತಿಂಥ ಹಿಂಸೆ ಇದೆ ಅಂತ. ಇದನ್ನು ಅವನ ತಲೆಯಲ್ಲಿ ಕೂರಿಸಿದ್ದು, ಪ್ರಿಂಟ್ ಮಾಡಿ ಕೂರಿಸಿದ್ದು ಅವನ ತಲೆಗೆ. ಯಾವ ಕಳ್ಳತನಕ್ಕೆ, ಯಾವ ವಸ್ತುವಿನ ಕಳ್ಳತನಕ್ಕೆ ಯಾವ ನರಕ, ಮತ್ತು ಅದೆಷ್ಟು ಕಷ್ಟ ಅಂತ, ಅಲ್ಲಿ ಅಂಥ ಹಿಂಸೆ ಇರ್ತದೆ ಅಂತ ಅದನ್ನು ಗಟ್ಟಿ ಕೂರಿಸ್ಬಿಟ್ಟ ಅಂತ. ಹಾಗಿರಬೇಕು ಪೋಷಕರು. ಹಾಗಾಗಿ ಅವರಿಗೆ ಅವನು ಅಪ್ಪ ಮಾಡಿಟ್ಟಿದ್ದು ಖರ್ಚಾಗೋವರೆಗೂ ಕದಿಯೋಕ್ಕೆ ಅವಕಾಶ ಆಗಲಿಲ್ಲ. ಯಾಕೆಂದರೆ ಕದಿಯೋಕ್ಕೆ ಹೋದಾಗ ಹೆದರಿಕೆ ಆಗೋದು ಅವನಿಗೆ, ನರಕ ಬರ್ತದೆ ಅಂತ. ಪೂರ್ತಿ ಅಪ್ಪ ಕೂಡಿಟ್ಟು ಖಾಲಿ ಆದಮೇಲೆ ಅನಿವಾರ್ಯವಾಗಿ ಅವನು ಕಳ್ಳತನಕ್ಕೆ ಹೋಗಲೇಬೇಕು. ಕಳ್ಳತನಕ್ಕೆ ಹೋದಾಗ ಅವನು ಅಂದರೆ ಹೋದ್ಮೇಲೆ ಸಣ್ಣ ಇದಕ್ಕೆ ನೀರಲ್ಲಿ ಮುಳುಗಿದ ಮೇಲೆ ಚಳಿಯನ್ನು ಮಳೆಯನ್ನು ನೇರವಾಗಿ ರಾಜನ ಭಂಡಾರಕ್ಕೆ ಕನ್ನ ಹಾಕುವಾಗ ಏನೂ ಕಷ್ಟ ಆಗಲಿಲ್ಲ, ಅವನ ಪೆಟ್ಟಿಗೆ ಮರೆಯುವಾಗ ಕಷ್ಟ ಆಗಲಿಲ್ಲ. ಸಮಸ್ಯೆ ಅದನ್ನು ಕೈ ತೊಗೊಳ್ಬೇಕಾದ್ರೆ ಸಮಸ್ಯೆ ಅಂತ. ಪ್ರತಿಯೊಂದು ವಸ್ತುವಿಗೂ ಒಂದು ನರಕ ಹೇಳಿದಾನೆ ಅಪ್ಪ ಅಂತ. ಈ ಕಿರೀಟಕ್ಕಾದರೆ ಅದಕ್ಕಿಂತ ನರಕ ಇದೆ ಅಂತ. ಅಲ್ಲಿ ಪ್ರತಿಯೊಂದಕ್ಕೂ ಗಂಟಹಾರಕ್ಕಾದರೆ ಇಂಥ ನರಕ ಇದೆ, ಮುತ್ತುಗಿಂತ ವಜ್ರಕ್ಕಿಂತ ನರಕ ಅಂತ. ಹಾಗಾಗಿ ಅವನು ತಗೊಳ್ಳೋದು ಬಿಡೋದು ಆಯಿತು. ಯಾವ ವಸ್ತು ಇತ್ತಿದ್ರೂ ಒಂದು ನರಕ ಕಂಡು ಪ್ರತ್ಯಕ್ಷ ಆಗ್ತಿತ್ತು. ಕೊಟ್ಟ ಕೊನೆಗೆ ಏನು ಮಾಡೋದು, ಹಾಗೆ ಹೊರಗೆ ಹೋಗ್ತಾ ಅಲ್ಲಿ ಬುದ್ಧಿ ಚೀಲ ಇತ್ತಂತೆ, ಅಲ್ಲಿ ಅದನ್ನು ಎತ್ಕೊಂಡಂತೆ. ಆಗ ಮಾತ್ರ ಯಾವ ನರಕವೂ ನೆನಪಾಗಲಿಲ್ಲ. ಯಾಕೆಂದರೆ ಅವನ ಅಪ್ಪನಿಗೆ ಖಂಡಿತ ಗೊತ್ತಿಲ್ಲ ಇನ್ನೊಂದಿನ ಬುದ್ಧಿ ಚೀಲ ಕರೀತಾನೆ ಅಂತ, ಯಾವ ಕಾರಣಕ್ಕೂ ಗೊತ್ತಿಲ್ಲ. ಹಾಗಾಗಿ ಅದನ್ನು ಎತ್ಕೊಂಡಾಗ ಆಗ ಅಪ್ಪಂದು ಅಂದರೆ ಏನೂ ನರಕ ಪ್ರತ್ಯಕ್ಷ ಆಗಿರಲಿಲ್ಲ ಕಣ್ಣು ಬಂದೆ. ಅಲ್ಲಿವರೆಗೆ ಅವನ ಅಪ್ಪನ ಶಾಪ ಹಾಕಿದ್ದೆ ಅಂತ. ಏನು ತಗೊಂಡ್ರು ನರಕ ಕಣ್ಣು ಬಂದು ಬರ್ತದಲ್ಲ ಅಂತ ಅದನ್ನು ತಗೊಂಡು ಮನೆಗೆ ಬಂದಂತೆ. ಚೀಲ ರಂಧ್ರ ಆಗಿಬಿಟ್ಟಿತ್ತು. ಅದು ಮನೆವರೆಗೂ ದಾರಿ ಅಂದರೆ ಬೂದಿ ಬೇರೆ ತಲೆ ಬೇರೆ ಕೆಟ್ಟೋಗಿತ್ತು ಅವನಿಗೆ. ಅದೇ ಅಷ್ಟು ಹೊತ್ತು ಅದನ್ನು ಅಂದರೆ ಒಂದು ಕದಿಯೋ ಆಸೆ, ಇನ್ನೊಂದು ಕಡೆ ನರಕ ದರ್ಶನ ಅಂದರೆ ಅದೇ ಥರ ನರಕ ಅಂತ ಅಲ್ಲಿ ಅಂತ. ನಾನು ಹಿಡ್ಕೊಡೋದು ಬಿಡೋದು ಮಾಡಿದ್ನಲ್ಲ ಅದೇ ನರಕ ದೊಡ್ಡದು ಅಂತ. ಹಾಗಾಗಿ ತಲೆನೂ ಸರಿ ಕೆಲಸ ಮಾಡ್ತಾ ಇರಲಿಲ್ಲ, ಏನಾಯ್ತು ಅಂತ ಗೊತ್ತಾಗಿರಲಿಲ್ಲ. ಹಾಗೆ ಮೇಲೆ ಹಾಕ್ಕೊಂಡು ಹೋದ, ಅದಕ್ಕೆ ಹಿಂದಿಂದ ದಾರಿ ಮಾಡ್ತಾ ಹೋಯ್ತು ಮನೆವರೆಗೂ ಹೋದ.
ಬೆಳಗ್ಗೆ ಅರ್ಧದಲ್ಲಿ ಕೋಲಾಹಲ, ಕೋಶಕ್ಕೆ ಕನ್ನ ಹಾಕಲಾಗಿದೆ, ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಅಂತ. ರಾಜ ಹೇಳಿದ, ಹೋಗಲಿ ಕೊನೆ ಪಕ್ಷ ಏನೇನು ಹೋಗಿದೆ ನೋಡಿ, ಮತ್ತೇನು ಮಾಡೋದಿನ್ನು ಅಂತ. ಅದರಲ್ಲೆಲ್ಲ ಪಟ್ಟಿ, ಹಳೆ ಪಟ್ಟಿ ಇತ್ತಲ್ಲ, ತಗೊಂಡು ನೋಡಿದರು, ಎಲ್ಲವೂ ಇದೆ. ಆದರೆ ಯಾವುದೂ ಅದ್ರ ಜಾಗದಲ್ಲಿ ಇಲ್ಲ ಅಂತ, ಯಾವುದೊಂದು ಅದ್ರ ಜಾಗದಲ್ಲಿಲ್ಲ. ಎಲ್ಲ ಬೀಗ ಮುರಿಲಾಗಿದೆ, ಎಲ್ಲ ಪೆಟ್ಟಿಗೆ ಹೊಡಿಲಾಗಿದೆ, ಎಲ್ಲವನ್ನೂ ಕದರಿಸಲಾಗಿದೆ, ಕೈ ಹಾಕಲಾಗಿದೆ ಎಲ್ಲದಕ್ಕೂ, ಅದು ಯಾವುದನ್ನು ತಗೊಂಡು ಹೋಗಿಲ್ಲ. ಅದು ದೊಡ್ಡ ಯಕ್ಷ ಪ್ರಶ್ನೆ ಆಗೋಯ್ತಂತೆ ರಾಜನಿಗೆ. ಈ ಕಳ್ಳನ್ನು ಹಿಡಿಲಿಬೇಕು ಯಾರು ಅಂತ. ಇದೇನೋ ವಿಶೇಷ ಇದೆ, ಮಾಮೂಲಿ ಕಳ್ಳನ್ನು ಕಾಣೋದಿಲ್ಲ ಅದು ಅಂತ. ಹಾಗಾಗಿ ಪತ್ತೆ ಮಾಡಿ ಅಂತ ಹೇಳಿದಾಗ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದಾಗ ನೀನು ಬೂದಿ ದಾರಿ ಇರ್ತದೆ ಒಂದು. ಹಾಗೆ ಯಾರು ಬೂದಿ ಕಳ್ಳ ಯಾರು ಅಂತ, ಕುಂಬಳಕಾಯಿ ಕದವನೇ ಅವ್ರು ಒಂದೇ ಹೆಗಲು ಹರ್ಕೊಂಡ ಅಂತ ಬೂದಿಯಾಗಿತ್ತು, ಆ ಥರ ಇದೆ ಅದು. ಹೋಗಿ ನೋಡಿದರೆ ಆಸ್ಥಾನ ಜ್ಯೋತಿಷಿಗಳು ಸುಪುತ್ರ ಅಂತ. ಇಷ್ಟು ಮಾಡಿದ್ದು ಯಾರು ಅಂದರೆ ರಾಜನ ಆಸ್ಥಾನ ಜ್ಯೋತಿಷಿಗಳು ಸುಪುತ್ರ ಇಟ್ಕೊಂಡು ಬಂದರು. ರಾಜ ಹೇಳಿದಂತೆ, ನಂದು ಒಂದೇ ಪ್ರಶ್ನೆ, ನೀನು ಯಾಕೆ ಕದಲಿಲ್ಲ ಅಂತ. ಸಾಮಾನ್ಯವಾಗಿ ಪ್ರಶ್ನೆ ಏನು ಬರಬೇಕು, ಯಾಕೆ ಕದ್ದ ನೀನು ಅಂತ ಕೇಳಬೇಕಲ್ಲ. ಇಲ್ಲಿ ವಿಚಾರಣೆ ಹೇಗೆ ಅಂದರೆ, ನೀನು ಯಾಕೆ ಕದಲಿಲ್ಲ ಅಂತ. ಕೈ ಹಾಕಿದ ಮೇಲೆ, ನಿನ್ನ ಕೈಗೆ ಬಂದ ಮೇಲೆ ಯಾಕೆ ಕದಲಿಲ್ಲ ನೀವು ಅಂತ. ಅದಕ್ಕೆ ಏನು ಮಾಡೋದು, ನಮ್ಮ ಅಪ್ಪನ ಕರ್ಮ ಅಂತ ಹೇಳಿದಂತೆ ಅಂತ. ಅಂದರೆ ಗಂಭೀರವಾಗಿ ಹೋದ, ಅಪ್ಪನ ಕರ್ಮ ಅದು ಅಂತ, ಕೃತಿ ಅಂತ. ಅಪ್ಪ ಹಾಕಿ ಕೆಲಸ ಮಾಡಿದಾನೆ ಈ ಮಗನ ಮೇಲೆ ಅಂತ. ಅಪ್ಪ ಎಂಥ ಅಪ್ಪ ಆಗಿರ್ಬೇಕು, ಅವನು ತಪಸ್ ಮಾಡಿಬಿಡ್ತಾನೆ ಅವನು ಅಂತ. ಆ ಮಗನನ್ನು ಹಾಳಾಗದಂತೆ ಹೇಗೆ ಮಾಡಬೇಕು, ಇವನು ಮನಸ್ಸಂತ ಇದ್ದಾಗ ಸಾಧ್ಯವೇ ಇಲ್ಲ ಅಂತ ಗೊತ್ತಾದ ಮೇಲೂ ಪ್ರತಿ ಒಂದು ಕಡೆಗೂ ಅವನೊಂದು ಸ್ಟಾಪ್ ಸಿಗ್ನಲ್ ಇಟ್ಬಿಟ್ಟಿದ್ದಾನೆ ಅಂತ. ಎಲ್ಲ ಕಡೆಗೆ ಎಲ್ಲೆಲ್ಲಿ ಹೋಗ್ಬೋದು ಅವನ ಮನಸ್ಸು ತಪ್ಪು ಮಾಡೋದಕ್ಕೆ, ಅಲ್ಲೆಲ್ಲ ಭಾವದ ಮೂಲಕ ಇನ್ನೊಂದು ಸ್ಟಾಪ್ ಸಿಗ್ನಲ್ ಇಟ್ಬಿಟ್ಟಿದ್ದಾನೆ ಅಂತ. ಹೀಗಾಯಿತು ನನ್ನ ಕಥೆ. ಹಾಗಾಗಿ ನನಗೆ ಕದಿಲಿಕ್ಕಾಗಲಿಲ್ಲ ಅಂತ. ಅದಕ್ಕೆ ರಾಜ ಹೇಳಿದಂತೆ, ಇವನಿಗೆ ಶಿಕ್ಷೆಯನ್ನು ಕೊಡಬೇಡಿ, ಇವನಿಗೆ ಜೀವಮಾನ ಪರ್ಯಂತ ಸಾಕಾಗುವಷ್ಟು ದ್ರವ್ಯ ಕೊಟ್ಬಿಡಿ, ಇವನಿಗೆ ದಿನ ಊಟಕ್ಕೆ ತಿಂಡಿಗೆ ಏನು ಬೇಕು ಅವನಿಗೆ, ಬಟ್ಟೆಗೆ ಇಲ್ಲಿಂದ ಒದಗಿಸ್ಬಿಡಿ ಅಂತ. ಇವನು ಕಳ್ತನ ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿಂದ ಕಳ್ತನಕ್ಕೆ ಹೋಗೋದು ಅಂತ. ಅದಿದ್ದರೆ ಅಪ್ಪ ಅಡ್ಡಾಗ್ತಾನೆ ಪ್ರತಿಯೊಂದಕ್ಕೂ. ಹಾಗಾಗಿ ಅತೀ ಸುರಕ್ಷಿತ ಯಾವುದು ಅಂದರೆ ಇವನಿಗೆ ಹೊಟ್ಟೆ ಪಟ್ಟಿಗೆ ಕೊಟ್ಬಿಡೋದು ಅಂತ, ಆ ಕಡೆ ಯೋಚನೆ ಬರದೇ ರಾಗಿ ಮಾಡೋದು ಅಂತ ರಾಜ ಹೇಳಿದ್ನಂತೆ. ಇದನ್ನ ಯಾಕೆ ಹೇಳೋದು ಅಂದರೆ, ಪೋಷಕರು ಹೇಗಿರ್ಬೋದು ಅನ್ನೋದಕ್ಕೆ ನೀವು ಎಷ್ಟೋ ಸತಿ ಈ ಕಥೆಯನ್ನು ನನ್ನ ಬಾಯಲ್ಲಿ ಕೇಳಿದ್ರು ಕೂಡ, ಇವತ್ತಿನ ವಿಷಯ ಏನು ಅಂದರೆ, ಮಕ್ಕಳಲ್ಲಿ ಅದು ಬೆಳೆಯಕ್ಕೆ ಬಿಡಬಾರ್ದು ಈ ಪ್ರವೃತ್ತಿ. ಅದಕ್ಕೆ ಮೊದಲನೇ ಕಥೆ ಹೇಳಿದ್ವಲ್ಲ, ಆ ಕಥೆ ಇದು ಹೇಗೆ ಅಂದರೆ, ಬಾಳೆಹಣ್ಣು ಕದ್ದಾಗ ಬಾಯಿ ಮೇಲೆ ಹೊಡಿ ಅಂತ. ಪ್ರಾಸಕ್ಕೆ ಅಂತಲ್ಲಿ ಆಗಿರೋದು, ಬಾಳೆಹಣ್ಣು ಕದ್ದಾಗ ಮಗು ಬಾಯಿ ಮೇಲೆ ಹೊಡಿ ಅಂದರೆ, ಬಾಯಿ ಮೇಲೆ ಹಿಂದಿನ ಕಾಲೆಲ್ಲ ಇತ್ತು, ಅದು ಕೂಡ ತಪ್ಪು ಮಾತಾಡಿದ್ರೆ ಬಾಯಿ ಮೇಲೆ ಹೊಡೆದು ಬಿಡೋರು ಹಿರಿಯರು. ಅದು ಯಾಕೆಂದರೆ ಅದು ನೆನಪಿರಲಿ ಅಂತ. ಅದು ಹಿಂಸೆ ಅಲ್ಲ, ಮಕ್ಕಳನ್ನು ಪೀಡಿಸೋದಲ್ಲ, ಅದು ಅವ್ರಿಗೆ ತೊಂದರೆ ಮಾಡಬೇಕು ಅಂತಲ್ಲ, ಅದು ನೆನಪಿರ್ತದೆ ಅಂತ. ಇಂಥ ಮಾತಾಡಬಾರ್ದು ಅಂತ ಒಂದು ತಿಳಿಸಿ ಹೇಳಿ ಮಕ್ಕಳನ್ನ ಬೆಳೆಸ್ಬೇಕು ಆ ಥರ. ಮತ್ತು ಅಡ್ಡದಾರಿಗೆ ಹೋದಾಗ ದಂಡನೆ ಆ ಸಮಯಕ್ಕೆ ಇರೋದು ಅಂತ, ಅಂಥದಕ್ಕೆ ಇರೋದು ದಂಡನೆ ಅಂದರೆ. ಸಾಮಾನ್ಯವಾಗಿ ಮಕ್ಕಳನ್ನ ಸುಮ್ಮನೆ ನೋಯಿಸ್ಬಾರ್ದು, ಪೀಡೆ ಮಾಡಬಾರ್ದು, ಅದು 100ಕ್ಕೆ 100. ಆದರೆ ಇಂಥ ಸನ್ನಿವೇಶಗಳು ಬಂದಾಗ ನೆನಪಿರುವಂತೆ ಅವರಿಗೆ ಅಂತ, ಎಂದೂ ಅವರಿಗೆ ಆವತ್ತು ಹುಟ್ಟಿದ ಭಯ ಯಾವತ್ತೂ ಇರಬೇಕು ಅಂತ ಆ ವಿಷಯದಲ್ಲಿ ಅಂತ. ಭಯ ಅನ್ನೋದಿರೋದು ಅದಕ್ಕೋಸ್ಕರವಾಗಿ ಅಂತ. ರಾಮನಿಗೆ ಭಯ ಇತ್ತಂತೆ ಪಾಪವನ್ನು ಕಂಡ್ರೆ ಅಂತ, ಪಾಪದ ಕುರಿತು ಭಯ ಇತ್ತಂತೆ, ಪಾಪ ಮಾಡೋ ವಿಷಯದಲ್ಲಿ ಅಂತ. ಅದನ್ನು ಮಕ್ಕಳಲ್ಲಿ ಬೆಳೆಸ್ಬೇಕು ಅಂತ. ಅಂಥ ಮೊದಲು ತಿಳಿಸಿ ಹೇಳಬೇಕು. ಆದರೆ ಅಂಥ ಸನ್ನಿವೇಶ ಬಂದಾಗ ಹಾಗೆ ಮಾಡಬೇಕು ಅಂತ. ಆ ಕಳ್ಳ ತಾಯಿ ಕೆನ್ನಾಗಿ ಹೊಡಿತಾನೆ, ಯಾಕೆ ಅಂದರೆ ನೀನು ಅವತ್ತು ಹೊಡೆದಿಲ್ಲ ಅಂತ. ಮೊದಲನೇ ದಿನ ಬಾಳೆಹಣ್ಣು ಕದ್ಕೊಂಬಂದ, ನೀನು ಹೊಡಿಬೇಕಾಗಿತ್ತು ನನಗೆ, ನೀನು ಮಾಡಿಲ್ಲ ಅದನ್ನು, ಹಾಗೆ ನಾನು ಹೀಗಾದೆ ಅಂತ. ನಾನು ಇವತ್ತು ನಾಳೆ ನಾನು ಗಲ್ಲಿಗೆ ಇರ್ತಾ ಇದ್ದರೆ ನೀನು ಕಾರಣ, ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ ಅಂತ ಮಗ ಹೇಳ್ತಾನೆ. ತಾಯಿ ಒಪ್ಕೊಳ್ಳದೆ ಬೇರೆ ದಾರಿ ಇಲ್ಲ ಅಂತ, ಒಪ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಇದು ಒಂದಂತಲ್ಲ, ಎಲ್ಲವೂ ಹೀಗೆ. ಇದಂತೂ ತುಂಬ ಮುಖ್ಯ. ಯಾಕೆಂದರೆ ಬಹು ಬೇಗ ಪತನಗೊಳ್ತಾನೆ ಮನುಷ್ಯ ಸ್ಥೇಯದಲ್ಲಿ ಅಂತ, ಚೌರ್ಯದಲ್ಲಿ ಬಹು ಬೇಗ ಪತನಗೊಳ್ತಾನೆ. ಮತ್ತು ಅದು ಮಾಡಿಸ್ತಾ ಹೋಗುತ್ತೆ, ಮತ್ತೆ ಮಾಡಿಸ್ತಾ ಹೋಗುತ್ತೆ, ಅದನ್ನು ದೊಡ್ಡದಕ್ಕೆ ಹೋಗೋಕೆ ಮಾಡುತ್ತೆ. ಅವನು ಯಾವತ್ತೂ ನೆಮ್ಮದಿಯಾಗಿರೋದಿಲ್ಲ. ಯಾವ ಅಪರಾಧಿ ಕೂಡ ನೆಮ್ಮದಿಯಾಗಿರೋದಿಲ್ಲ, ಯಾವ ಅಪರಾಧಿ ಕೂಡ. ಎಷ್ಟೋ ಸತಿ ಜನ ಮಾತಾಡೋದು ಕೇಳ್ತಾನೋ, ಅವ್ನು ಹಾಗೆಲ್ಲ ಮಾಡಿದ್ದಾನೆ, ಆದರೂ ಅವನಿಗೇನಾಗಿಲ್ವಲ್ಲ ಅಂತ. ಅವನಿಗೆ ಒಳಗೇನಾಗಿದೆ ನಿಂಗೇನು ಗೊತ್ತು. ಒಂದೊಂದು ದಿನ ಏನಾರು ಅನರ್ಥ ಆಗೇ ಆಗ್ತದೆ, ಆಗದೇ ಇರೋದಿಲ್ಲ, ಪಾಪಕ್ಕೆ ಫಲ ಇದ್ದೇ ಇದೆ. ಆದರೆ ಒಂದು ತಪ್ಪು ಮಾಡಿದವನಿಗೆ ಒಳಗೇನಾಗ್ತದೆ ನಿಂಗೇನು ಗೊತ್ತು. ಒಳಗಡೆ ಹೆಚ್ಚಿನ ಸರ್ತಿ ಅವನು ಸುಡದೇ ಇರೋದಿಲ್ಲ ಅದಂತ. ನೆಮ್ಮದಿ ಕಳ್ಕೊಳ್ತಾರೆ, ನಿದ್ದೆ ಕಳ್ಕೊಳ್ತಾರೆ, ಗಿಲ್ಟ್, ಪಾಪ ಪ್ರಜ್ಞೆ ಕಾಡ್ತಾ ಇರ್ತದೆ, ಕಾಡದೇ ಇರೋದಿಲ್ಲ ಅವ್ರನ್ನ. ಇಷ್ಟೆಲ್ಲ ನೋವುಗಳಿಗೆ ಯಾಕೆ ಅವ್ರನ್ನ ದೂಡಬೇಕು? ಮೊದಲ ನಿಗ್ರಹ ಮಾಡು, ಮೊದಲ ನಿಯಂತ್ರಣ ಮಾಡು.
ಹಾಗಾಗಿ ಇಂದಿನ ಈ ಸಾಧನಾ ಪಂಚಕ ಹೆತ್ತವರ ಕುರಿತಾಗಿ ಅಂತ. ನಿಮ್ಮ ಮಕ್ಕಳಲ್ಲಿ ಮೊಳಕೆಯ ರೂಪದಲ್ಲಿ ಇದ್ರೆ ಗಮನಿಸಿದ್ರೆ ನಾನು ನೋಡಿ, ಮೊಳಕೆ ರೂಪದಲ್ಲಿದೆಯಾ, ಬೀಜದ ರೂಪದಲ್ಲಿದೆಯಾ, ಚಿಕ್ಕ ಗಿಡವಾಗಿದೆಯಾ, ಈಗಲೇ ಅದನ್ನು ಏನು ಮಾಡಬೇಕು ಮಾಡಿದೆ ನಾನು ಬೆಳೆಯೋಕ್ಕೆ ಬಿಡಬೇಡಿ. ಯಾವುದೇ ಕಾರಣಕ್ಕೂ ಸುಪ್ತವಾಗಿ ಗುಪ್ತವಾಗಿ ಇರ್ಬೋದು, ಒಂದು ಕಣ್ಣು ಇಟ್ಟಿರಿ ಯಾವಾಗಲೂ. ಯಾಕೆಂದರೆ ಅವರ ಹಿತಕ್ಕಾಗಿ, ಅವರ ಶ್ರೇಯಸ್ಸಿಗಾಗಿ ಅಂತ. ಆಮೇಲೆ ಯಾರ ಕೈಲೂ ಇರೋದಿಲ್ಲ ಅದಂತ, ಅವ್ರ ಕೈಲೇ ಇರೋದಿಲ್ಲ ಅದು. ಸ್ವತಃ ಅವ್ರ ಕೈಲೇ ಅವ್ರಿಗೆ ತಪ್ಪು ಅಂತ ಗೊತ್ತಿದ್ರು, ಅವ್ರಿಗೆ ಪಶ್ಚಾತ್ತಾಪ ಆದರೂ ಮಾಡಬಾರ್ದು ಅಂತ ಅನಿಸಿದ್ರು, ನೋವಾದರೂ ಮಾಡ್ತಾರೆ ಅವರು ಅದನ್ನು ಅಂತ. ಯಾಕೆಂದರೆ ಈ ಪಾಪಗಳ ಸ್ವಭಾವ ಹಾಗೆ ಅಂತ, ಅದು ಗೊತ್ತಿದ್ರೂ ಮಾಡಿಸುತ್ತೆ ಅಂತ. ಆ ಸಮಯ ಬಂದಾಗ ಮನಸ್ಸನ್ನು ದುರ್ಬಲ ಮಾಡುತ್ತೆ ಅದು. ಮಾಡೋಷ್ಟು ತಪ್ಪನ್ನು ಮಾಡಿಸಿ ಕಳ್ಳದರಿ ಕಕ್ಕೆ ಕಾಯ್ತಿ ಅಂತ ಹಾಗೆ ಮುಗಿದ ಮೇಲೆ ಪಶ್ಚಾತ್ತಾಪ ಶುರುವಾಯಿತು. ಆಮೇಲೆ ಅಯ್ಯೋ ಮಾಡಬಾರ್ದಿತ್ತು ಅಂತ ಶುರುವಾಯಿತು. ಎಲ್ಲಿವರೆಗೆ ಇನ್ನೊಂದು ಸಂದರ್ಭ ಬರೋವ್ರಿಗೆ ಹಾಗೆ ಅದು ಬಂದು ಕೂಡ ಮತ್ತೆ ಪುನಃ ಮಾಡ್ತಾನೆ ಅಂತ ಈ ತರಹ ಅದು ಮುಂದುವರಿತದೆ. ಹಾಗಾಗಿ ನಿತ್ಯ ನಿರಂತರವಾಗಿ ಅಂದರೆ ಮನೆಯೊಳಗಿನ ಕಳ್ಳನ ಬಗ್ಗೆ, ಅಂದರೆ ಮನೆಯೊಳಗೆ ಕಳ್ಳ ನುಗ್ಗೋದ್ರ ಬಗ್ಗೆ ನಾವು ಹೇಗೆ ಎಚ್ಚರಿಕೆ ವಹಿಸ್ತೇವೆ, ತುಂಬ ಅದಕ್ಕೆ ರಕ್ಷಣೆ ಪ್ರಯತ್ನಗಳು ಮಾಡ್ತೇವೆ. ಹಾಗೆ ಮಕ್ಕಳೊಳಗೆ ಇದು ಬರದೇ ಇರೋ ಹಾಗೆ ಮಾಡೋದಕ್ಕೆ ತುಂಬ ಜವಾಬ್ದಾರಿ ವಹಿಸಬೇಕು. ಮಕ್ಕಳು ಬೆಳೀತಾ ಒಳಗಡೆ ಕಳ್ತನೂ ಬೆಳಿಬಾರ್ದು ಅಂತ. ಹಾಗೆ ಬೆಳೆದ್ರೆ ನಾವು ಮಕ್ಕಳನ್ನ ಕಳ್ಕೊಡ್ತೇವೆ, ನಮ್ಮಿಂದ ವಿಧಿ ನಮ್ಮ ಮಕ್ಕಳನ್ನ ಕದ್ಕೊಂಡು ಹೋಗ್ಬಿಡ್ತದೆ ಅಂತ, ಮಕ್ಕಳೇ ಕಳ್ತನ ಆಗಿಬಿಡ್ತಾರೆ ಅದರಲ್ಲಿ ಅಂತ. ಹಾಗಾಗಿ ಇಂತಹ ಸಂಗತಿಗಳ ಬಗ್ಗೆ ತುಂಬ ಜವಾಬ್ದಾರಿ, ತುಂಬ ಎಚ್ಚರಿಕೆ ಬೇಕು. ಅದು ಸಣ್ಣವರಿದ್ದಾಗಲೇ ಜಾಸ್ತಿ ನೀವು ಕೆಲಸ ಮಾಡಬೇಕು ಅಂತ. ಒಂದು 15 ವರ್ಷ ಆಯಿತು ಅಂದರೆ ಸುಮಾರು ನಿಮ್ಮ ಕೈ ಅರ್ಧ ಮುಕ್ಕಾಲು ಹಸಿ ಮೀರ್ತು ಅಂತ ಲೆಕ್ಕ ಅಷ್ಟೊತ್ತಿಗೆ ಅಂತ. ಇನ್ನೂ ಚಿಕ್ಕ ವಯಸ್ಸಲ್ಲಿ ಲಕ್ಷ್ಯ ಆ ಕಡೆ ಇರಬೇಕು. ಹಾಗಿದ್ದಾಗ ಆ ಮಕ್ಕಳು ದೇಶದ ಭವಿಷ್ಯವನ್ನು ಚೆಂದ ಮಾಡ್ತಾರೆ. ವಿಜಯನಗರದಲ್ಲಿ ಮುತ್ತುರತ್ನಗಳನ್ನು ಬೀದಿಯಲ್ಲಿ ಮಾಡ್ತಾಯಿದ್ರು, ಮತ್ತು ಮನೆ ಬಾಗಿಲು ಹಾಕ್ತಾ ಇರಲಿಲ್ಲ. ಹಾಗೂ ಒಂದಿದೆ, ಮನೆ ಬಾಗಿಲು ಹಾಕ್ತಾ ಇರಲಿಲ್ಲ. ಕೆಲವು ನಗರ ಸನ್ನಿವೇಶಗಳ ಬಗ್ಗೆ ಕೂಡ ಇದೆ. ಇದು ಇದೆ, ಇದು ತುಂಬ ಪ್ರಸಿದ್ಧ. ಮುತ್ತುರತ್ನ ಬೀದಿ ನೆಟ್ಟು ಮಾಡ್ತಾಯಿದ್ರು. ಯಾಕೆಂದರೆ ಕಳ್ಳತನದ ಭಯ ಇರಲಿಲ್ಲ. ಒಂದು ಬಾಗಿಲು ಹಾಕಿ ತೆಗೆದಿಡ್ತಾ ಇದ್ದು ಅಂದರೆ ಕಳ್ಳತನದ ಭಯ ಇರಲಿಲ್ಲ. ಎಲ್ಲಿ ಕಳ್ಳತನ ಕಡಿಮೆ ಆಗ್ತದೋ ಅಲ್ಲಿ ಸಮೃದ್ಧಿ ಜಾಸ್ತಿ ಆಗ್ತದೆ ಅಲ್ಲಿ ಅಂತ. ಆ ರಾಜನೂ ಕೂಡ ಹಾಗೆ ಅಂತ, ರಾಜನಿಗೆ ಸಮೃದ್ಧಿ ಬರ್ತದೆ ಅಂತ ಅದೇ ಹೇಳಿದ್ದು ನಿನ್ನೆ ಮೊನ್ನೆವರೆಗಿನ ಪ್ರವಚನಗಳಲ್ಲಿ ಹೇಳಿದ್ದದೆ ಅಂತ. ಅಂದರೆ ಅಸ್ಥೇಯ ಸಿದ್ಧವು, ಇದು ಸಿದ್ಧಿ ಆದರೆ ಅಸ್ಥೇಯ ಪ್ರತಿಷ್ಠಾಯ ಸರ್ವರತ್ನೋಪಸ್ಥಾನ, ಸಮೃದ್ಧಿ ತಾನಾಗಿ ಬರ್ತದೆ. ಉತ್ಕೃಷ್ಟ ವಸ್ತುಗಳು ಹುಡ್ಕೊಂಡು ಬರ್ತವೆ ನಮ್ಮನ್ನು ತಾನಾಗಿ. ವಿಜಯನಗರದಲ್ಲಿ ಬೀದಿಯಲ್ಲಿ ಮುತ್ತುರತ್ನಗಳನ್ನ ಮಾಡ್ತಾಯಿದ್ರು ಅಂದರೆ ಅದರ ಅರ್ಥ ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಿದ್ದರಿಂದ, ಕಳ್ಳತನ ಕಡಿಮೆ ಇದ್ದಿದ್ದರಿಂದ ತಾನಾಗಿ ಸಂಪತ್ತು ಬಂತು, ತಾನಾಗಿ ಸಂಪತ್ತು ಬರ್ತದೆ, ತಾನಾಗಿ ಉತ್ಕೃಷ್ಟ ವಸ್ತುಗಳು ಬಂದು ನಮ್ಮ ಕೈ ಸೇರ್ತವೆ. ಅದು ಸಿದ್ಧಿಸಿದಾಗ, ಅಸ್ಥೇಯ ಸಿದ್ಧಿಸಿದಾಗ. ಹಾಗಾಗಿ ಅಂತಹ ಭವಿಷ್ಯಕ್ಕಾಗಿ ಈಗಲೇ ನಮ್ಮ ಮಕ್ಕಳನ್ನ ಚೆಂದ ಮಾಡಬೇಕು. ಮಕ್ಕಳೊಳಗೆ ಚೆಂದ ಅಲ್ಲದೆ ಇರೋದು ಏನಿದೆಯೋ ಅದನ್ನು ಕಳ್ಳ ತೆಗೆದಾಗೆ ತೆಗಿಬೇಕು. ಹರೇ